ಪ್ರೇಸ್ ದ ಲಾರ್ಡ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಇವತ್ತಿನ ದಿವಸ ನಾವು ದಶಾಜ್ಞೆಗಳ ಬಗ್ಗೆ ನಾವು ಧ್ಯಾನವನ್ನು ಮಾಡೋಣ. ಅದಕ್ಕೂ ಮುಂಚೆ ನಾವು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಕರ್ತನೆ, ಈ ಬೆಳಗಿನ ಹೊತ್ತು ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೀನಿ. ನಮ್ಮನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡು ಸ್ವಾಮಿ. ಯಾರ್ಯಾರು ಈ ವಿಡಿಯೋನ ನೋಡುತ್ತಾ ಇದ್ದಾರೆ ಅವರೆಲ್ಲರನ್ನು ನೀನು ಕಾಯ್ದು ಕಾಪಾಡು. ಏನೇನು ತೊಂದರೆ ಇದೆ ಅವ್ರಿಗೆಲ್ಲರನ್ನು ಆ ಎಲ್ಲ ತೊಂದರೆಯಿಂದ ನಿವಾರಣೆಯನ್ನು ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಕರ್ತನೆ, ನೀನು ನಾನು ಮಾತನಾಡುವುದು ಅದು ನಿನ್ನಿಂದ ಬರುವುದಾಗಿರಲಿ ಸ್ವಾಮಿ. ನಿನ್ನ ವಿಚಾರವಾಗಿರಲಿ ಸ್ವಾಮಿ. ಪ್ರತಿಯೊಂದು ಮಾತನಾಡುವುದು ನಾನು ನಿನ್ನಿಂದ ಆಗಿರಲಿ ಸ್ವಾಮಿ. ಈ ವಾಕ್ಯವನ್ನು ನೀನು, ಜೀವವುಳ್ಳ ವಾಕ್ಯವನ್ನು ನೀನು ಆಶೀರ್ವದಿಸಿ ಕಾಯ್ದು ಕಾಪಾಡಿ ಅವರ ಮನಸ್ಸಿನಲ್ಲಿ ಕಾರ್ಯವನ್ನು ಮಾಡುವ ಹಾಗೆ ಕೃಪೆ ತೋರಿಸಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ಮುಖಾಂತರ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಸೊ ಇವತ್ತಿನ ದಿವಸ ನಾವು ದಶಾಜ್ಞೆಗಳ ಬಗ್ಗೆ ನಾವು ಧ್ಯಾನವನ್ನು ಮಾಡೋಣ. ದಶಾಜ್ಞೆಗಳು ಹೇಗೆ ಬಂತು ಅಂತಂದರೆ, ಅದು ದೇವರು ಸೀನಾಯಿ ಬೆಟ್ಟದಿಂದ ಅದು ದೇವರು ಕೊಟ್ಟಿರುವಂಥದ್ದು. ಯಾರಿಗೆ ಕೊಟ್ಟನು ದೇವರು ಅಂತಂದರೆ, ಅದು ಮೋಶೆಗೆ ಕೊಟ್ಟನು ಧರ್ಮಶಾಸ್ತ್ರವನ್ನು. 10 ಕಮಾಂಡ್ಮೆಂಟ್ಸ್ ಅದನ್ನು ಕೊಟ್ಟಿರುವುದು ದೇವರು ಮೋಶೆಗೆ ಕೊಟ್ಟನು. ಮೋಶೆ ಯಾರಿಗೆ ಕೊಟ್ಟನು? ಅದನ್ನು ನಮಗೆ ಹೇಳಿದನು ಮೋಶೆ. ಇಲ್ಲಿ ದೇವರು ಯಾಕೆ ಅಂತಂದರೆ, ಆವಾಗಿನ ಕಾಲದಲ್ಲಿ ದೇವರು ಎಷ್ಟು ಜನರು ಭಯಭಕ್ತಿಯಿಂದ ನಡೆದುಕೊಳ್ಬೇಕಂತೇಳಿ ಈ ಧರ್ಮಶಾಸ್ತ್ರವನ್ನು ಅವನು ಮಾಡಿದನು. ಪಾಪ ಮಾಡಬಾರದು, ಯಾರು ಪಾಪ ಮಾಡಬಾರ್ದು, ದೇವರನ್ನು ಅನುಸರಿಸಿ ನಡೆಯಬೇಕು, 10 ದಶಾಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು ಅಂತ ಹೇಳಿ ದೇವರು ಇದನ್ನು ನಮಗೆ ಕೊಟ್ಟನಾಗಿರ್ತಾನೆ. ಸೊ ಇಲ್ಲಿ ನಾವು ಅದನ್ನು ದೇವರು ಯಾವ ಆದರೂ ಜನರು ಇಲ್ಲಿ ಪಾಪ ಮಾಡ್ತಾರೆ. ಆದರೂ ನಾವು ನೋಡ್ತೀವಿ ಇಲ್ಲಿ ಜನರು ಪಾಪ ಮಾಡೋದನ್ನು ನೋಡ್ತಾರೆ. ಪಾಪ ಮಾಡೋದನ್ನ ನೋಡಿ ದೇವರು ಯಾರು ಪಾಪ ಮಾಡ್ತಾರೆ, ಯಾರು ಇದನ್ನು ಫಾಲೋ ಮಾಡೋದಿಲ್ಲಲ್ಲ, ಅವರಿಗೆ ಘೋರವಾದ ಶಿಕ್ಷೆ ಉಂಟು ಅಂತೇಳಿ ಇಲ್ಲೇ ದೇವರು ಹೇಳ್ತಾನೆ. ಅವರಿಗೆ ಭಯಭಕ್ತಿಯಿಂದ ಈ ಧರ್ಮಶಾಸ್ತ್ರವನ್ನು ಅವರು ನಡೆದುಕೊಳ್ಬೇಕಾಗಿ ಹೇಳ್ತಾನೆ. ಯಾರು ನಡೆದುಕೊಳ್ಳೋದಿಲ್ಲ ಅವರಿಗೆ ಶಿಕ್ಷೆ ವಿಧಿಸಲಾಗುವುದು ಅಂತೇಳಿ ಇಲ್ಲಿ ದೇವರು ಹೇಳಿದ್ದಾನೆ. ಸೊ ಮೋಶೆ ಮುಖಾಂತರ ನಮಗೆ ಧರ್ಮಶಾಸ್ತ್ರವನ್ನು ಕೊಟ್ಟನು. ಇಸ್ರಾಯೇಲ್ ಜನಾಂಗದವರಿಗೆ ಈ ಧರ್ಮಶಾಸ್ತ್ರವನ್ನು ಕೊಟ್ಟನು. ಸೊ ಮೊದಲನೇದು ಯಾವ್ದು ನೋಡುದಂತಂದರೆ, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರನ್ನಾಗಲಾಗಿ ಇರುವ ಯಾವುದಾದ್ರೂ ಮುಖವನ್ನೇ ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲೂ ಬಾರದು, ಪೂಜೆ ಮಾಡಲೂ ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದನಾದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನಾಗಿ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೆ 1000 ತಲೆಗಳವರೆಗೆ ದಯೆ ತೋರಿಸುವನು ಅಂತ ಹೇಳ್ತಾನೆ. ಇಲ್ಲಿ ಅಂತಂದರೆ ದೇವರು ಬಹಳ ಕೋಪಿಷ್ಠನಾಗಿದ್ದ. ದೇವರು ಇಲ್ಲಿ ಧರ್ಮಶಾಸ್ತ್ರ ನಮ್ಗೆ ಅನುಸರಿಸ್ಬೇಕಂತ ಹೇಳ್ತಾನೆ. ದೇವ್ರೇನು ಹೇಳ್ತಾನೆ? ದೇವರು ಒಬ್ಬನೇ ಆಗಿರುವಂಥ ಯೆಹೋವ ದೇವರು ಮಾತ್ರ ದೇವರು. ಆ ದೇವರನ್ನು ನಾವು ಇಲ್ಲಿ ಅವನಿಗೆ ಭಯಭಕ್ತಿ ಆಗಿರಬೇಕು. ಅವನಿಗೆ ಮಾತ್ರ ನಾವು ಅಡ್ಡ ಬೀಳಬೇಕು. ಆ ದೇವರಿಗೆ ಮಾತ್ರ ನಾವು ಅಡ್ಡ ಬೀಳಬೇಕು. ಆ ಅಡ್ಡ ಬಿದ್ದು ನಾವು ಆ ದೇವರನ್ನು ನಾವು ನಡೆದುಕೊಂಡು ಹೋಗಬೇಕು. ಮೇಲಣದಿಂದಾಗಲಿ ಭೂಮಿಯ ತಳಗಾಗಲಿ ನಾವು ಯಾವ ಮೂರ್ತಿಯನ್ನು ನಾವು ಮಾಡಿಕೊಳ್ಳಬಾರದು. ಯಾವ ಮೂರ್ತಿಯನ್ನು ಮಾಡಿಕೊಳ್ಳದೆ ನಾವು ದೇವರನ್ನು ಆರಾಧಿಸಬೇಕು ಅಂತೇಳಿ ಇಲ್ಲಿ ನಮಗೆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನು ನೀವು ಮೀರಿದರೆ ನಿಮಗೆ ಶಿಕ್ಷೆ ಆಗುವುದು, ತಲೆಮಾರುವರೆಗೆ ಶಿಕ್ಷೆ ಆಗುವುದಂತೇಳಿ ಇಲ್ಲಿ ದೇವರು ಹೇಳ್ತಾನೆ. ಸೊ ಇಲ್ಲಿ ದೇವರು ಹೇಳುವಾಗ ಇಲ್ಲಿ ವಿಧಿಸ್ತಾನೆ. ಇದಿರು 1ನೇದ ಹೇಳ್ತಾನೆ, ಮತ್ತು ನಿಮ್ಮ ದೇವರಾದ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ನೀವು ಉಪಯೋಗ ಮಾಡಬೇಡ್ರಿ. ಯಾವುದಾದ್ರೂ ಒಂದು ಬೇರೆ ಕಾರ್ಯದಲ್ಲಿ ನೀವು ಮಾಡುವಾಗ ಪ್ರಾಮಿಸ್ಗಳನ್ನು ಹಾಕಬೇಡ್ರಿ. ಹೌದಂದ್ರೆ ಹೌದು, ಇಲ್ಲ ಅಂದರೆ ಇಲ್ಲ ಅಂಥೇಳಿ ಹೇಳ್ತಾನೆ. ಯಾವ ಅಯೋಗ್ಯ ಕಾರ್ಯಕ್ಕೆ ನೀವು ಅದನ್ನು ಪಾಲಿಸಬಾರ್ದು. ದೇವರ ನಿಮಿತ್ತವಾಗಿ ದೇವರಿಗೆ ನಾವು ವಿಧೇಯರಾಗಿ ನಾವು ನಡೆಯಬೇಕು. ಮತ್ತು ನಾವು ಅಯೋಗ್ಯ ಕಾರ್ಯಕ್ಕಾಗಿ ನಾವು ಯಾವುದನ್ನು ನಾವು ದೇವರ ಹೆಸರನ್ನು ನಾವು ಉಪಯೋಗ ಮಾಡಬಾರ್ದಂತ ಹೇಳಿ ಇಲ್ಲಿ ನಮಗೆ ದೇವರು ಹೇಳುವನಾಗಿದ್ದಾನೆ. ಮತ್ತು ಸಬ್ಬತ್ ದಿನವನ್ನು ಸಬ್ಬತ್ ದಿನ ಲಾಸ್ಟ್
ದಿವಸ ಕೆಲಸ ಮಾಡಿ ಆಮೇಲೆ ರೆಸ್ಟ್ ತಗೋತಾನಲ್ಲ ಆ ದಿನ ಯಾವ ಕೆಲಸನೂ ಮಾಡಬೇಡ್ರಿ ಅಂತ ಹೇಳ್ತಾನೆ. ಯಾವ ಕೆಲಸನೂ ಮಾಡಬೇಡ್ರಿ, ಆ ದಿನ ನೀವು ಆಚರಿಸ್ರಿ. ಸಬ್ಬತ್ ದಿನವನ್ನು ಆಚರಿಸಬೇಕಾಗಿ ನಾವು ದೇವರು ನಮ್ಗೆ ಹೇಳ್ತಾನೆ. ನಾವು ಆಚರಿಸಬೇಕು ಆ ದಿನಗಳನ್ನು ನಾವು ಆಚರಿಸ್ಬೇಕಂತ ಹೇಳಿ ನಮ್ಗೆ ದೇವರು ಹೇಳುವವನಾಗಿದ್ದಾನೆ. ಮತ್ತು ಆ ದಿವಸಗಳು ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೇ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ವಿಶ್ರಾಂತಿಯ ದಿನ. ನೀವು 7ನೇ ದಿನ ವಿಶ್ರಾಂತಿ ಮಾಡಬೇಕು ಮತ್ತು ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರ ಯಾವ ಕೆಲಸವನ್ನು ಮಾಡಬಾರದು. ಯಾವ ಕೆಲಸನೂ ಮಾಡಬಾರ್ದು. ನಾವು ಆ ದಿನ ನಾವು ವಿಶ್ರಾಂತಿಯನ್ನು ಪಡ್ಕೋಬೇಕಂತ ಹೇಳಿ ಇಲ್ಲಿ ದೇವರು ನಮ್ಗೆ ಆಜ್ಞೆಯನ್ನು ಮಾಡೋನಾಗಿದ್ದಾನೆ. ಮತ್ತು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಮತ್ತೇನು ಹೇಳ್ತಾನೆ ದೇವರು, ನಮ್ಮ ತಂದೆ ತಾಯಿಗಳನ್ನ ಮತ್ತು ನಾವು ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ಅವ್ರ ಗೌರವವನ್ನು ಕೊಡಬೇಕು. ನಾವು ಅವರಿಗೆ ಒಳ್ಳೆಯ ರೀತಿಯಿಂದ ನೋಡಿಕೊಳ್ಬೇಕು. ನಾವು ನೋಡಿಕೊಂಡರೆ ದೇವರು ನೀನು ಬಹುಕಾಲ ನೀನು ಬಾಳುವಿ ಅಂತ ಹೇಳ್ತಾನೆ. ದೇವರು ಬಹುಕಾಲ ನೀನು ಏನು ಮಾಡ್ತೀರಿ, ನೀವು ಭಾಳ ದಿವಸ ನೀವು ಇರ್ತೀರಿ, ದೇಶದಲ್ಲಿ ನೀವು ಬಹುಕಾಲ ಇರುವಿರಿ ಅಂಥೇಳಿ ಈ ಆಜ್ಞೆಯನ್ನು ಕೊಡ್ತಾನೆ. ಇವನ್ನೆಲ್ಲ ನಾವು ಅನುಸರಿಸ್ಕೊಂಡು ಹೋಗ್ಬೇಕಂತ ಹಳೆ ಒಡಂಬಡಿಕೆ ಇಸ್ರಾಯೇಲ್ ಜನಾಂಗದವರಿಗೆ ಕೊಡೋನಾಗಿದ್ದಾನೆ. ಯಾರ ಮುಖಾಂತರ ಕೊಡ್ತಾನ? ಮೋಶೆ ಮುಖಾಂತರ ದೇವರು ಇಸ್ರಾಯೇಲ್ ಜನಾಂಗದವರಿಗೆ ಕೊಡುತ್ತಾನೆ. ಮತ್ತು ನರಹತ್ಯೆ ಮಾಡಬಾರದು. ನರಹತ್ಯೆ ಮಾಡಬಾರದು. ವ್ಯಭಿಚಾರ ಮಾಡಬಾರದು. ವ್ಯಭಿಚಾರ ಮಾಡಬಾರದು. ಅದು ಬಹುವಾದ ಘೋರ ಶಿಕ್ಷೆಯನ್ನು ವಿಧಿಸುತ್ತಾನೆ. ಯಾರಾದರೂ ಮಾಡಿದರೆ ಅದನ್ನು ಬಹುವಾಗಿ ದೇವರು ಏನು ಮಾಡ್ತಾನಂತ ಶಿಕ್ಷೆಯನ್ನು ವಿಧಿಸ್ತಾನ. ಮತ್ತು ಕದಿಯಬಾರದು. ಮತ್ತು ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರ್ದು. ಯಾರಾದರೂ ಈಗ ನಾವು ಕೋರ್ಟ್ನಲ್ಲಿ ಏನಾದರೂ ಸುಳ್ಳು ಸಾಕ್ಷಿ ಹೇಳೋದು ಬೇಕಾದ್ರೆ ರೊಕ್ಕ ಇಸ್ಕೊಂಡು ನಾವು ಏನು ಮಾಡ್ತಾರೆ, ಜನರು ಸ್ವಲ್ಪ ಮಂದಿ ಏನು ಮಾಡ್ತಾರೆ, ರೊಕ್ಕ ಇಸ್ಕೊಂಡು ಸುಳ್ಳು ಸಾಕ್ಷಿಯನ್ನು ಹೇಳ್ತಾರೆ. ಹೋಗಿ ಕೋರ್ಟ್ನಾಗ ಅವನ ಬಗ್ಗೆ ಸುಳ್ಳು ಸಾಕ್ಷಿಯನ್ನು ಹೇಳಿದರೆ ದೇವರು ಅವನಿಗೆ ಶಿಕ್ಷೆಯನ್ನು ವಿಧಿಸೋನಾಗಿದ್ದಾನೆ. ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಮತ್ತೊಬ್ಬಂದು ಮನೆಯನ್ನು ನೀವು ಆಶೆ ಮಾಡಬಾರ್ದು. ಯಾರ ಮನೆಯನ್ನು ನೀವು ಆಶೆ ಮಾಡಬಾರದು. ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ನೀವು ಆಶಿಸಬಾರದು ಅಂತ ಹೇಳಿ ಇಲ್ಲಿ ದೇವರು ಹೇಳ್ತಾನೆ. ಸೊ ಯಾವುದರ ಬಗ್ಗೆನೂ ನೀವು ಆಶೆ ಮಾಡಬಾರ್ದು. ದೇವರಲ್ಲಿ ನೀವು ಭಯಭಕ್ತಿಯವಂತರಾಗಿ ನಡೆಯಬೇಕು. ಇದು ಅಂದ್ರೆ ನಾವು ಇದು ಹೆದರಿ ಆದ್ರೂ ಜನರು ಈ ದಶಾಜ್ಞೆಗಳಿಗೆ ಹೆದರಿ ಆದರೂ ಜನರು ಒಳ್ಳೆಯ ರೀತಿಯಿಂದ ಇಸ್ರಾಯೇಲರು ಇರ್ತಾರಂಥೇಳಿ ದೇವರು ಅವರಿಗೆ ಕೊಟ್ಟ, ಮೋಶೆ ಮುಖಾಂತರವಾಗಿ ಕೊಟ್ಟ. ಅದನ್ನು ಏನು ಮಾಡೋಣ, ಈಗ ನಾವೇನು ಹೇಳ್ತೀವಿ, ಈಗ ಹೊಸ ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರದ ಪ್ರಕಾರ ಇವೆಲ್ಲ ಕೊಟ್ಟಾನ. ಆದರೆ ನಾವು ಹೇಳ್ತೀವಿ ಈಗ ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರ ಐತಿ, ಅದನ್ನು ಯೇಸು ಸ್ವಾಮಿ ಏನು ಮಾಡಿದ, ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ. ತನ್ನ ಒಬ್ಬನೇ ಹ್ಯೂಮನ್ ಫ್ಲೆಶ್ನಾಗ ದೇವರೇ ದೇವರಾಗಿರುವ ಆತನು ಹ್ಯೂಮನ್ ಫ್ಲೆಶ್ನಲ್ಲಿ ಬಂದ. ತಂದೆ, ಮಗ ಮತ್ತು ಪವಿತ್ರ ಆತ್ಮನು ಅವನು ಬಂದ ಮೇಲೆ, ತನ್ನ ಮಗನು ಬಂದ ಮೇಲೆ ಅವನು ನಮ್ಮ ಪಾಪ ಏನೇನು ನಾವು ಪಾಪ ಮಾಡೇವಿ ಅವನು ಜಜ್ಜಲ್ಪಟ್ಟನು, ಕ್ರೂಜಿಗೆ ಏರಿಸಲ್ಪಟ್ಟನು, ರಕ್ತ ಸುರಿಸಿದನು, ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದನು ಮತ್ತು ನಮ್ಮನ್ನು ಗುಣಪಡಿಸಿದನು, ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ. ತನ್ನ ಮೇಲೆ ಎಲ್ಲ ಭಾರವನ್ನು ಹೊತ್ತುಕೊಂಡು ನಮ್ಮ ಪಾಪಗಳನ್ನು ಏನು ಮಾಡಿದ, ಬಿಡುಗಡೆ ಮಾಡಿದ. ಆದರೆ ಈಗ ಸ್ವಲ್ಪ ಮಂದಿ ಹೇಳ್ತಾರ ಧರ್ಮಶಾಸ್ತ್ರ ಹಳೇದ, ಯೇಸು ಸ್ವಾಮಿ ಬಂದ ಮೇಲೆ ಏನಾಗೈತಿ, ಧರ್ಮಶಾಸ್ತ್ರ ಅದು ಏನಾಗೈತಿ ಬಂದಮೇಲೆ ಇಲ್ಲ ಧರ್ಮಶಾಸ್ತ್ರ, ಅದು ನಾವು ಏನಾದರೂ ಮಾಡಿದ್ರು ಆತ ದೇವ್ರು ತೆಗೆದು ಬಿಟ್ಟಾನ ಅಂತ ಹೇಳಿ ಹೇಳ್ತಾರೆ ಹೊಸ ಒಡಂಬಡಿಕೆನಾಗ. ಆದ್ರೆ ಮತ್ತಾಯನ ಬರೆದ ಸುವಾರ್ತೆಯೊಳಗೆ ನಾವು ನೋಡ್ತೀವಿ 5ನೇ ಅಧ್ಯಾಯದಾಗ ಪರ್ವತ ಮೇಲೆ ಪ್ರಸಂಗ ಮಾಡ್ತಾನೆ ದೇವ್ರು. ಪರ್ವತ ಮೇಲೆ ಪ್ರಸಂಗ ಮಾಡಿದಾಗ ಹೇಳ್ತಾನೆ ಅದನ್ನೇನು ಹೇಳಾನಲ್ಲ ದೇವ್ರು, 10 ಕಮಾಂಡ್ಮೆಂಟ್ಸ್ ನಮ್ಗೇನು ಹೇಳಾನಲ್ಲ ಅದನ್ನು ಮತ್ತೆ ಅಪ್ಗ್ರೇಡ್ ಮಾಡ್ತಾನೆ. ಅವ್ನು ಹೇಳಾನ, ದೇವ್ರು ಯೇಸು ಸ್ವಾಮಿನ ಹೇಳಾನ, ನಾನು ಮೋಶೆಯ ಧರ್ಮಶಾಸ್ತ್ರವನ್ನು ಬದಲಿ ಮಾಡಕ್ಕೆ ಬಂದಿಲ್ಲ, ನಾನು ಅದನ್ನು ತೆಗ್ಯಾಕೆ ಬಂದಿಲ್ಲ, ಅದನ್ನೆಲ್ಲನೂ ಎಲ್ಲ ಸ್ವಲ್ಪ ಮಾತ್ರ ತೆಗೆದಿದ್ದ. ಅವಾಗ ಅವ್ರು ಏನು ಮಾಡ್ತಿದ್ರು, ಕುರಿಗಳನ್ನು ತೊಗೊಂಡು ರಕ್ತವನ್ನು ಸುರಿಸಿದ್ರು, ಪಾಪ ಯಜ್ಞವನ್ನು ಮಾಡ್ತಾ ಇದ್ರು. ಇಲ್ಲಿ ಕುರಿ ಮರಿಯಾಗಿ ದೇವರೇ ತನ್ನಷ್ಟು ನಮ್ಮನ್ನು ಕ್ಷಮಿಸೋದಕ್ಕೋಸ್ಕರ ತಾನು ಕ್ರೂಜೆಗೆ ಏರ್ಸಲ್ಪಟ್ಟು ನಮ್ಮ ಪಾಪವನ್ನು ಕ್ಷಮಿಸಿದ.
ನಾವು ಮಾನಸಾಂತರ ಹೊಂದಿ ನಾವೇನೋ ಪಾಪ ಮಾಡಿರ್ಬೋದು, ಮಾಡಿರ್ತೇವೆ, ಮಾಡ್ತೀವಿ. ಎಲ್ಲರೂ ಪಾಪಿಗಳಾಗಿದ್ದೇವೆ. ದೇವರು ಈ ಧರ್ಮಶಾಸ್ತ್ರವನ್ನು ಅನುಸರಿಸುವನು, ಇವೆಲ್ಲ ಧರ್ಮಶಾಸ್ತ್ರ ಅನುಸರು ಮಾತ್ರ ದೇವರು ಮಾತ್ರ, ಇವನು ಯೇಸು ಸ್ವಾಮಿ ಮಾತ್ರ ಇವನ್ನೆಲ್ಲ ಅನುಸರಿಸದನ್ನು. ನಾವು ಯಾರು ಎಲ್ಲ ಧರ್ಮಶಾಸ್ತ್ರ ಏನೇನೈತೆ ಅದನ್ನು ನಾವು ನಡೆದಿಲ್ಲ, ಅದರ ಪ್ರಕಾರ ನಾವು ನಡೆದಿಲ್ಲ. ಆದರೂ ನಾವು ನಡೆದಿಲ್ಲ, ದೇವರಿಗೆ ಬೇಡಿಕೊಳ್ಳೋಣ. ನಮಗೆ ಒಳ್ಳೆ ಗುಣ, ನಮ್ಮ ಮನಸ್ಸು, ದೇವರು ನಮ್ಮ ಮನಸ್ಸಿನಲ್ಲಿದ್ದಾನೆ. ಅಲ್ಲಿ ಇಲ್ಲಿ ಹುಡುಕೋದು ಬೇಡ, ದೇವರನ್ನು ನಮ್ಮ ಮನಸ್ಸಿನಲ್ಲಿದ್ದಾನೆ. ದೇವರು ನಾವು ಅವನಲ್ಲಿದ್ದೇವೆ, ಅವನು ನಮ್ಮಲ್ಲಿ ಮನಸ್ಸಿನಲ್ಲಿ ಇದ್ದಾನೆ. ಸೊ ದೇವರಲ್ಲಿ ನಾವು ಕೇಳಿಕೊಳ್ಳೋಣ. ನಾವು ಏನೇನು ಧರ್ಮಶಾಸ್ತ್ರವನ್ನು ನಾವು ಅನುಸರಿಸುತ್ತಾ ಇಲ್ಲ, ನಾವು ಇನ್ನೂ ಪಾಪ ಮಾಡುತ್ತೇವೆ, ಇನ್ನೂ ತಿಳಿದು ಮಾಡ್ತೇವೆ, ತಿಳಿಲಾರದು ಮಾಡ್ತೇವೆ, ಸುಳ್ಳು ಹೇಳುತ್ತೇವೆ, ಮೋಸ ಮಾಡುತ್ತೇವೆ, ಎಲ್ಲ ಪಾಪಗಳನ್ನು ಮನಸಾಂತರ ಹೊಂದಿ ನಾವು ಪಶ್ಚಾತ್ತಾಪ ಪಟ್ಟರೆ ದೇವರು ಅದಕ್ಕೆ ಕ್ಷಮಿಸಲ್ಪಡ್ತಾನೆ. ಅದನ್ನು ಮತ್ತೀಗ ಅಪ್ಗ್ರೇಡ್ ಮಾಡ್ಯಾನ ದೇವ್ರು. ಆ ಧರ್ಮಶಾಸ್ತ್ರವನ್ನು ಏನು ಅಪ್ಗ್ರೇಡ್ ಮಾಡ್ಯಾನ, ಮೋಶೆಯ ಧರ್ಮ ಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆಯ ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ನಾನು ಇವನ್ನೆಲ್ಲ ಧರ್ಮಶಾಸ್ತ್ರವನ್ನು, ಪ್ರವಾದಿಗಳ ನುಡಿದಿದ್ದನ್ನು ನಾನು ತೆಗೆದು ಹಾಕ್ಬೇಕಂತೇಳಿ ಬಂದೇನಂಥೇಳಿ ನೀವು ನೆನೆಸಾಕ ಹೋಗಬೇಡ್ರಿ. ತೆಗೆಯೋದಕ್ಕೆ ನಾನು ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಾನು ಏನು ಬಂದಿದ್ದೇನೆ? ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ, ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿಯಾದರೂ ಒಂದನ್ನು ಮೀರಿ ಜನರಿಗೆ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು ಅಂತೇಳಿ ದೇವರು ನಮ್ಗೆ ಪರ್ವತ ಪ್ರಸಂಗದಲ್ಲಿ ಹೇಳ್ತಾನೆ. ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೆ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ಯಾರು ಇದನ್ನು ನಡೆಸ್ಕೊಳ್ತಾರಲ್ಲ ಅವರು ದೊಡ್ಡವರು ಎನಿಸ್ಕೊಳ್ತಾರೆ ಪರಲೋಕ ರಾಜ್ಯದಲ್ಲಿ. ಎಲ್ಲರೂ ನಾವು ಪಾಪವನ್ನು ಮಾಡೇವಿ. ಎಲ್ಲ ಜನರು ಪಾಪ ಮಾಡ್ಯಾವ. ಎಲ್ಲ ಜನರು, ದೇವರು ಮಾತ್ರ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟವ ಯೇಸು ಸ್ವಾಮಿ ಮಾತ್ರ ಪಾಪ ಮಾಡಿಲ್ಲ. ಅವನು ನಮ್ಮ ಪಾಪವನ್ನು ಹೊತ್ತುಕೊಂಡು ನಮ್ಮ ಪಾಪವನ್ನು ನಮಗೆ ಕ್ಷಮಿಸಲ್ಪಟ್ಟನು ಅಂತ ಹೇಳ್ತೇವೆ. ನಮ್ಮೆಲ್ಲ ಕ್ಷಮಾಪಣೆ ಅವನು ಈ ಕ್ರೂಜಿಗೆ ಏರಿಸಲ್ಪಟ್ಟಾಗ ನಮ್ಮ ಕ್ಷಮೆ ನಾವು ಕೇಳಲಾರದೆ ಮಾಡಿ, ಈಗ ಅದೇ ಕ್ಷಮೆ ನೀವು ಕೇಳಿದ್ರೆ ನನಗೆ ಕ್ಷಮೆ ಸಂಶೋದಿಲ್ಲ. ಇಲ್ಲಿ ಧರ್ಮಶಾಸ್ತ್ರವನ್ನು ನಾವು ಏನು ಮಾಡ್ತೇನೆ ಅದನ್ನು 2 ಮಾಡಿದ, ಧರ್ಮಶಾಸ್ತ್ರವನ್ನು 2 ಮಾಡ್ತಾನೆ ಇಲ್ಲಿ ದೇವರು. ಅದನ್ನು ಮಾತ್ರ ಭಾಳ ಪವರ್ಫುಲ್ ಆಗಿ ಹೇಳ್ತಾನೆ. ಧರ್ಮಶಾಸ್ತ್ರವನ್ನು ನರಹತ್ಯೆ ಮಾಡಬಾರದು ಅಂತ ಹೇಳ್ತಾನೆ. ಮತ್ತು ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿ ಆಗ್ತಾನೆ. ಮತ್ತು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ಮತ್ತು ಇಲ್ಲಿ ಭಾಳ ಹೇಳ್ತೇವೆ, ಸಹೋದರನನ್ನು ನೀವು ಪ್ರೀತಿಸ್ರಿ ಅಂತ ಹೇಳ್ತಾನೆ ದೇವರು. ನೀವು ತಂದ ಕಾಣಿಕೆ ಏನು ಮಾಡಿರಿ, ಮೊದಲಲ್ಲಿ ಇಡ್ರಿ, ಇಟ್ಟ ಮೇಲೆ ನೀವು ಹೋಗಿ ಮೊದಲು ಸಹೋದರಗೆ ಒಂದಾಗ್ರಿ. ಅವ್ನಿಗೆ ಒಂದಾದ ಮೇಲೆ ನೀವು ಬಂದು ನನಗೆ ಕಾಣಿಕೆಯನ್ನು ಅರ್ಪಿಸ್ರಿ, ನನ್ನ ಹತ್ತಿರ ಬರ್ರಿ ಅಂತ ಹೇಳಿ ಹೇಳ್ತಾನೆ. ಮತ್ತು ದುಷ್ಟತನವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಡ್ರಿ ಅಂತ ಹೇಳ್ತಾನೆ. ಯಾವ ದುಷ್ಟತನವನ್ನು ನೀವು ಮನಸ್ಸಿನಲ್ಲಿ ನಿಮ್ಮ ಸಹೋದರನ ಬಗ್ಗೆ ನೀವು ಇಟ್ಕೊಳಕ ಹೋಗಬೇಡ್ರಿ ಅಂತ ಹೇಳ್ತಾನೆ. ಮತ್ತು ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರ ನೋಡಿ ನೀಚ ಅನ್ನುವನು ನ್ಯಾಯಸಭೆ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದನ್ನು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು ಅಂತ ಹೇಳ್ತಾನೆ. ಆಮೇಲೆ ಏನು ಹೇಳ್ತಾನೆ ರೀ, ವ್ಯಭಿಚಾರ ಮಾಡಬಾರ್ದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೂಡ ವ್ಯಭಿಚಾರ ಮಾಡಿದವನಾದನು. ಇಲ್ಲೇನು ಹೇಳ್ತೀವಿ, ವ್ಯಭಿಚಾರ ಹಳೆ ಒಡಂಬಡಿಕೆನಾಗ ಏನು ಹೇಳ್ಯಾನ, ಅಲ್ಲೇ ಮೋಶೆ ಏನು ಹೇಳ್ಯಾನ, ಧರ್ಮಶಾಸ್ತ್ರದ ಪ್ರಕಾರ ಏನೈತಲ್ಲೇ, ನೀವು ವ್ಯಭಿಚಾರ ಮಾಡಿದ್ರೆ ನಿಮ್ಗೆ ಶಿಕ್ಷೆ ಅಂತೈತಿ. ನೀವು ಬರೀ ನೋಡಿದ್ರೆ, ಒಂದು ಸ್ತ್ರೀಯನ್ನು ನೋಡಿ ನೀವು ಮೋಹಿಸಿದ್ರೆ, ಒಂದು ಕೆಟ್ಟದಾಗಿ ಇರುವಂಥ ಭಾವನೆ ನಿಮ್ಮ ಮನಸ್ಸಿನಲ್ಲಿ ನೀವು ತೆಗೆದುಕೊಂಡು ಬಂದರೆ ಆವಾಗ ನೀವು ವ್ಯಭಿಚಾರ ಮಾಡ್ದಂಗೆ, ಆವಾಗ ನಿಮ್ಗೆ ಶಿಕ್ಷೆ, ದೇವ್ರ ನಿಮಗೆ ಶಿಕ್ಷೆಯನ್ನು ಒದಗಿಸ್ತಾನೆ. ಸೊ ಮನಸ್ಸಿನಲ್ಲಿ ಆ ವಿಚಾರ ನೀವು ಮಾಡಕ್ಕೆ ಹೋಗಬೇಡ್ರಿ.
ಮತ್ತು ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬೀಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವುಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲ. ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬೀಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವುಗಳನ್ನು ಒಂದು ಹೋಗುವುದು ನಿನಗೆ ಹಿತವಲ್ಲ. ಇದಲ್ಲದೆ ಮತ್ತೇನು ಹೇಳ್ತಾನ್ರಿ ದೇವರು, ಇನ್ನೊಂದೇನು ಹೇಳಾನಂತಂದ್ರೆ, ನೀನು ವ್ಯಭಿಚಾರ ಮಾಡಬಾರ್ದು ಮತ್ತು ನೀನು ತ್ಯಾಗಪತ್ರ ವ್ಯಭಿಚಾರ ಈಗ ಏನು ಮಾಡ್ತಾರೆ, ತ್ಯಾಗಪತ್ರವನ್ನು ಕೊಡತಕ್ಕದ್ದೆಂದು ಹೇಳಿದೆ ಅಷ್ಟೇ. ತ್ಯಾಗಪತ್ರ ನಮ್ಮ ಮೋಶೆ ಏನು ಹೇಳ್ತಾನೆ, ತ್ಯಾಗಪತ್ರ ನೀವು ಕೊಡ್ಬೋದು. ಒಂದು ಹೆಂಡತಿಗೆ ಬಿಟ್ಟು ನೀವು ಮತ್ತೊಂದು ಮದುವೆ ಮಾಡೋಕೆ ಬೇಕಂದ್ರೆ ತ್ಯಾಗಪತ್ರ ಕೊಡ್ಬೋದು ಅಂತಾನೆ. ಅದನ್ನೇನು ಹೇಳ್ತಾನೆ, ನಮ್ಮ ಜನರ ಭಾಳ ಮೊಂಡತನದಿಂದ ಏನು ಮಾಡ್ತಾರೆ, ಈ ತ್ಯಾಗಪತ್ರವನ್ನು ಮಾಡ್ತಾರೆ, ಡೈವರ್ಸ್ಗಳನ್ನು ಅಪ್ಲೈ ಮಾಡ್ತಾರೆ. ಸೊ ನಿಮ್ಮ ಮಂಡತನವನ್ನು ನೋಡಿ ನೀವು ಏನು ಹೇಳೋಣ, ದೇವರು ನೀವು ತ್ಯಾಗಪತ್ರ ಮಾಡಿ ಮತ್ತೊಂದು ನೀವು ಮದುವೆ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಆದರೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಭಾಳ ಚಲೋ, ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಭಾಳ ಚಲೋ ಅಂಥೇಳಿ ಇಲ್ಲಿ ದೇವರು ಹೇಳುವ ಪ್ರಕಾರ. ಆದರೆ ಮೋಶೆ ಇದು ಮೊಂಡತನದಿಂದ ನಮ್ಗೆ ದೇವ್ರು ಏನು ಮಾಡ್ಯಾನ, ಇದು ಮಂಡತನದಿಂದ ಇದನ್ನು ಆಜ್ಞೆಯನ್ನು ಹೊರಡಿಸ್ಯಾನ. ಸೊ ಮತ್ತು ನೀನು ಸುಳ್ಳಾಣೆ ಇಡಬಾರದು, ನೀನು ಇಟ್ಟುಕೊಂಡ ಆಣೆಯನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿದೆ ಎಂದು ಹೇಳಿದಿರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಣೆಯನ್ನೇ ಇಡಬಾರ್ದು. ಭೂಲೋಕದಲ್ಲಿ ಏನೇ ದೇವ್ರ ಮೇಲೆ ಆಣೆ ಇಡೋದು, ಅಲ್ಲಿ ಮೇಲೆ ಇಡೋದು, ಆಣೆ ಇಡ್ತಾರೆ. ಪ್ರಾಮಿಸ್ಗಳನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಯಾವುದು ಸತ್ಯ ಐತಲ್ಲ ಸತ್ಯ ಅಂತಲೇ ಹೇಳ್ರಿ, ಸುಳ್ಳಿದ್ದಿದ್ದು ಸುಳ್ಳು, ಸತ್ಯವಾಗಿದ್ದು ಸತ್ಯವಾಗಿ ಅಂಥೇಳಿ ಹೇಳ್ರಿ ಅಂಥೇಳಿ ಹೇಳ್ತಾನೆ. ಸೊ ಭೂಮಿ ಮ್ಯಾಗಾಗಲಿ ಆಕಾಶದ ಮೇಲಾಗಲಿ ಯಾವುದನ್ನು ನೀವು ಇಡಬೇಡಿರಿ. ಮತ್ತು ದೊಡ್ಡ ಅರಸನ ಪಟ್ಟಣವಾಗಿದೆ, ನಿನ್ನ ತಲೆ ಮೇಲೆ ಕೂಡ ಆಣೆ ಇಡಬೇಡ. ನೀನು ಒಂದು ಕೂದಲನ್ನಾದರೂ ಬೆಳ್ಳಗೆ ಅಥವಾ ಕರ್ರಗೆ ಮಾಡಲಾರಿರಿ. ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಅಂತ ಹೇಳ್ರಿ ಅಂತ ಹೇಳ್ತಾನ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನದಿಂದ ಬಂದದ್ದು. ಮತ್ತೀಗ ಹಳೆ ಒಡಂಬಡಿಕೆನಾಗ ನಾವು ಇದನ್ನ ಧರ್ಮಶಾಸ್ತ್ರವನ್ನು ನೋಡ್ತೀವಿ. ಆವಾಗ ಹಲ್ಲಿಗೆ ಹಲ್ಲು ಪ್ರತಿಯಾಗಿ ನಾವು ಯಾರು ನಮ್ಗೆ ಹೊಡೆದ್ರೆ ಮತ್ತವ್ರು ಹೊಡಿಬೇಕಂತ ಹೇಳಿ ಇಲ್ಲೇ ಹಳೆದ್ರಾಗ ನಾವು ಸೇಡು ತೀರಿಸ್ಕೊಳ್ಳೋದು ಅಂತ ಹೇಳಿ ಅಲ್ಲಿ ಐತಿ. ಆದರೆ ಇಲ್ಲಿ ಧರ್ಮಶಾಸ್ತ್ರ ಹೊಸ ಒಡಂಬಡಿಕೆಯಲ್ಲಿ ತೆಗೆದು ಹಾಕಾನೆ. ದೇವ್ರು ಏನು ಹೇಳಾನ, ಈ ನಿಂಗೆ ಒಂದು ಕೆನ್ನೆಗೆ ಒಬ್ರು ಯಾರಾದರೂ ನಿಮ್ಗೆ ಹೊಡೆದ್ರಂದ್ರೆ ನೀವು ಮತ್ತೊಂದು ಕೆನ್ನೆಯನ್ನು ಕೊಡ್ರಿ. ಮತ್ತೊಂದು ಕೆನ್ನೆಯನ್ನು ಒಡ್ಡಿ ನಿಮ್ಮ ಸಂಗಡ ವಾದ್ಯ ಮಾಡಿ ನಿನ್ನ ಒಳಂಗಿಯನ್ನು ತಕ್ಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು. ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲು ಹೋಗು ಅಂಥೇಳಿ ದೇವ್ರು ನಮ್ಗೆ ಹೇಳ್ತಾನೆ. ಸೊ ಮತ್ತು ಇನ್ನೊಂದು ಮುಖ್ಯವಾಗಿರುವಂಥದ್ದು ಏನು ಹೇಳಾನ, ಎರಡನೇದಂದರೆ ವ್ಯಭಿಚಾರ ಮಾಡಬಾರದು ಮತ್ತು ಇದನ್ನೆಲ್ಲ ಹೇಳಾನ. ಮತ್ತು ಇನ್ನೊಂದು ಏನು ಹೇಳಾನ ಅಂತಂದ್ರೆ, ನಿನ್ನ ನೆರೆಯವನನ್ನು ನಿನ್ನ ವೈರಿಗಳನ್ನು ಹಾಗೆ ಮಾಡಬಾರದು. ಮತ್ತು ಆದರೆ ನಾನು ನಿಮ್ಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಈ ವೈರಿಗಳನ್ನು ಪ್ರೀತಿಸೋದು ಎಷ್ಟು ಕಷ್ಟವಾಗ್ತೈತಿ. ವೈರಿಗಳನ್ನು ದೇವ್ರು ಹೇಳ್ತಾನೆ ಪ್ರೀತಿ ಮಾಡ್ರಿ ಅಂತಂದು ಹೇಳ್ತಾನೆ. ಕಷ್ಟ ಆಗ್ತೈತೆ ನಮ್ಗೆ ವೈರಿಗಳನ್ನು ಪ್ರೀತಿ ಮಾಡಕ್ಕೆ. ಆದರೆ ದೇವರಲ್ಲಿ ನಾವು ದೇವರಲ್ಲಿ ಯಾವಾಗಲೂ ನಾವು ಬೇಡಿಕೊಳ್ಳೋದ್ರಿಂದ ನಮ್ಮ ಕಠಿಣವಾದ ಹೃದಯವನ್ನು ತಿಳಿಗೊಳಿಸ್ತಾನೆ ದೇವರು. ನಮ್ಮ ಕಠಿಣವಾದ ಹೃದಯವನ್ನು ತಿಳಿಗೊಳಿಸಿ ನಮಗೆ ಕ್ಷಮಿಸಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ತಾನೆ. ದೇವರ ನೀವು ಕ್ಷಮಿಸುವಂಗೆ ನಮ್ಗೆ ಮಾಡ್ತಾನೆ ಅಂತ ಹೇಳಿ ನಾವು ನೋಡ್ತೀವಿ. ಮತ್ತು ನಿಮ್ಮ ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿ ಇರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ಆತನ ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನು ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟನು ಹಾಗೂ ಮಾಡುವುದಿಲ್ಲ. ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಎಷ್ಟು ಹೆಚ್ಚು ಮಾಡಿದ ಹಾಗಾಯಿತು. ಸೊ ಈಗ ನಾವು ಸಹೋದರರಿಗೆ ನಮ್ಮ ಗೊತ್ತಿದ್ದವ್ರಿಗೆ ನಾವು ಈಗ ಪ್ರೀತಿ ಮಾಡ್ತೀವಿ. ನಾವು ವೈರಿಗಳನ್ನು ನಮ್ಮ ನೇಬರ್ಸನ್ನು ನಾವು ಪ್ರೀತಿ ಮಾಡ್ಬೇಕಂತ ಹೇಳ್ತಾನೆ, ಮತ್ತು ವೈರಿಗಳನ್ನು ಪ್ರೀತಿ ಮಾಡ್ಬೇಕಂತ ಹೇಳ್ತಾನೆ. ಸೊ ನೀವು ಸಹೋದರನ ನೀವು ಎಷ್ಟು ಪ್ರೀತಿಸಿದ್ರೆ ಏನು, ನಿಮ್ಮವ್ರಿಗೂ ನೀವು ಪ್ರೀತಿಸಬಹುದು, ಬೇರೆದವ್ರನ್ನ ಪ್ರೀತಿಸಕ್ಕೆ ಆಗ್ತೈತೇನೋ ಅಂತೆ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಆಗಿರುವಂಥ ಘಟನೆ, ಇದು ಭಾಳ ಹಿಂದಿನದು. ಇದು ಭಾಳ ದಿವಸ ಇದು ಇಲ್ಲಿ ಆಗಿರುವಂಥದ್ದಲ್ಲ, ಫಾರಿನ್ ಕಂಟ್ರಿನಲ್ಲಿ ಆಗಿರುವಂಥದ್ದು. ಇಬ್ಬರ ಗಂಡ ಹೆಂಡತಿಗೆ ಒಂದು ಮಗಳಿದ್ದಳು, 15 ವರ್ಷದ ಮಗಳಿದ್ಳು. ಆಕೆ 15 ವರ್ಷದ ಮಗಳು ಏನು ಮಾಡ್ತಾಳೆ, ಆಕೆ ಒಬ್ಬನ ಜೊತೆ ಓಡಿ ಹೋಗ್ಬಿಡ್ತಾಳೆ.
ಓಡಿ ಹೋದ್ಮೇಲೆ ಅವನ ಜೊತೆಗೆ ಅಡ್ಡಾಡಿ ಎಲ್ಲ ಬಂದ ಆವ ಹುಡುಗ ಏನಿದ್ದಲ್ಲ ಆಕಿನ ಮಾರಿಬಿಡ್ತಾನೆ. ಆಕಿನ ಮಾರಿದ ಮೇಲೆ ಆಕಿ ಸಿಗ್ತಾಳೆ ಅವ್ರಿಗೆ, ತಂದೆ ತಾಯಿಗೆ ಸಿಗ್ತಾಳೆ. ಸಿಕ್ಕ ಮೇಲೆ ಆಕಿ ಫುಲ್ ತನ್ನ ಕಾನ್ಷಿಯಸ್ ಕಳ್ಕೊಂಡ್ಬಿಟ್ಟಾಳೆ. ಆಕಿ ಹುಚ್ಚಾಗ್ಬಿಟ್ಟಾಳೆ. ಆಕಿಗೆ ಆರಾಮಿಲ್ಲದ ಮ್ಯಾಗ ಈಗ ಅವರು ದರ್ಶಿಗಳಾಗಿದ್ರು. ಅವ್ರು ಏನು ಪ್ರೇಯರ್ ಮಾಡ್ತಾಯಿದ್ರು, ಅವ್ರ ತಂದೆ ಇದ್ರಲ್ಲ ಅವರು ಭಯಭಕ್ತಿವಂತರಾಗಿದ್ದ ದರ್ಶಿಗಳಾಗಿದ್ರು. ಅವರು ಇಲ್ಲಿ ಒಂದು ಕಡೆ ಪ್ರೇಯರ್ ಕೂಟಕ್ಕೆ ಬಂದು ಹೇಳಕ್ಕೆ ಬಂದಿರ್ತಾರೆ, ನಾನು ನನ್ನ ಮಗಳಿಗೆ ಸಂಬಂಧ ಪ್ರೇಯರ್ ಮಾಡ್ರಿ ಅಂತಂದು ಹೇಳ್ತಾನೆ. ಹೇಳಕ್ಕೆ ಬಂದಿರ್ತಾರೆ ಪ್ರೇಯರ್ ಮಾಡ್ರಿ ಅಂತಂದು. ಪ್ರೇಯರ್ ಮಾಡಬಹುದು, ಆದ್ರೆ ನಾನು ಪ್ರೇಯರ್ ಮಾಡಕ್ಕೆ ಹೋದ್ರೆ ಆ ಹುಡುಗ ಅವ ಏನು ಮಾರ್ಕೊಂಡಿದ್ದಲ್ಲ ಆ ಹುಡುಗ ಅವಳ ತಂದೆ ತಳಗ ಯೇಸುಸ್ವಾಮಿ ಬರ್ತಾನೆ. ತಳಗ ಯಾರು ಬರ್ತಾರ? ನನ್ನ ಕಣ್ಮುಂದೆ ಯೇಸುಸ್ವಾಮಿ ಬರ್ತಾನೆ. ಸೊ ಅಂದ್ರೆ ಏನು? ನೀವು ಅವನ್ನ ಕ್ಷಮಿಸ್ರಿ. ರೇಪಿಸ್ಟ್ ಕೆಟ್ಟಿದ್ದವನ್ನ, ಆಕಿನ ಹಾಳು ಮಾಡ್ದವನ್ನ, ಆಕಿನ ಮಾರ್ದವನ್ನ ನಮ್ಗೆ ಎಷ್ಟು ಕಠಿಣ ಆಗ್ತೈತಿ. ಕಠಿಣವಾದ ಹೃದಯ, ನನಗೆ ಕ್ಷಮಿಸೋಕ್ಕಾಗವಲ್ತ. ನೀ ಆಕಿನ ಅವನ್ನ ಹುಡುಗನ ಕ್ಷಮಿಸ್ರಿ. ಆ ಹುಡುಗಂದು ಬಂದಿರುವಂಥದ್ದು ಏನಂತಂದ್ರೆ ಒಂದು ವಾತಾವರಣ ಏನೈತಲ್ಲ, ಆ ಹುಡುಗಂದು ಅವ್ರ ತಂದೆ ಅವ್ರ ಫ್ಯಾಮ್ಲಿ ಸರಿಯಾಗಿರಲಿಲ್ಲ. ಆ ರೀತಿ ಒಳಗೆ ಅವ ಬೆಳೆದು ಬಂದಿದ್ದ ಆ ಹುಡುಗ. ಅವನನ್ನು ನೀವು ಕ್ಷಮಿಸ್ಬೇಕು ಮೊದ್ಲು, ಅಂದಾಗ ನಿಮ್ಮ ಮಗಳು ಗುಣವಾಗ್ತಾಳೆ. ಅದಕ್ಕೆ ದೇವ್ರು ಹೇಳ್ತಾನೆ, ನಿಮ್ಮವ್ರನ್ನ ನೀವು ಕ್ಷಮಿಸ್ಬೋದು, ನಿಮ್ಮ ಸಹೋದರನ ನೀವು ಕ್ಷಮಿಸಿ, ನೀವು ಅದೇನು ದೊಡ್ಡದಂತ ಹೇಳ್ತಾನೆ. ಇದು ಎಷ್ಟು ದೊಡ್ಡದಾಗಿರುವಂಥದ್ದು ರೀ, ನೀವೇ ತಿಳ್ಕೊರಿ, ನೀವು ವಿಚಾರ ಮಾಡಿರಿ, ಇದೆಷ್ಟು ಕಷ್ಟವಾಗಿರುವಂಥದ್ದು. ಆದರೆ ನಾವು ಅದನ್ನು ಮಾಡ್ಬೇಕಂತಂದ್ರೆ ದೇವರಲ್ಲಿ ನಾವು ಒಂದಾಗಬೇಕು, ದೇವರಿಗೆ ನಾವು ಪ್ರೇಯರ್ ಮಾಡಬೇಕು. ದೇವರು ನಮ್ಮ ಹೃದಯವನ್ನು ಬದಲು ಮಾಡುವನಾಗಿದ್ದಾನೆ. ದೇವರು ನಮ್ಮ ಹೃದಯವನ್ನು ಬದಲು ಮಾಡುವನಾಗಿದ್ದಾನೆ. ಎಷ್ಟೋ ನೀವು ಕೆಟ್ಟತನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡರು, ಕ್ಷಮಿಸಲಾರದಂಥ ಕೆಟ್ಟಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡರೆ ನಾವು ಪ್ರೀತಿ ಮಾಡೋದು ಹೇಗೆ? ನಾವು ನೆರೆಯವರನ್ನು, ವೈರಿಗಳನ್ನು ನಾವು ಪ್ರೀತಿ ಮಾಡೋದು ಹೇಗೆ? ದೇವರನ್ನ ಎವ್ರಿಡೇ ನಾವು ಬೈಬಲ್ ಓದಿ, ಎವ್ರಿಡೇ ನಾವು ಪ್ರೇಯರ್ ಮಾಡಿದರೆ ದೇವರು ನಮಗೆ ಕ್ಷಮಿಸುವಂಥ ಭಾವನೆಯನ್ನು ಕೊಡುತ್ತಾನೆ. ಪ್ರೀತಿ ಮಾಡುವಂಥ ಭಾವನೆ ನಮ್ಮಲ್ಲಿ ದಯಪಾಲಿಸುವವನಾಗಿದ್ದಾನೆ. ದೇವರು, ತಂದೆಯಾದ ದೇವರು ನಮಗೆ ದಯಪಾಲಿಸುವನಾಗಿದ್ದಾನೆ. ಸೊ ಆಮೇಲೆ ಈಗ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ಜೀವವುಳ್ಳವನ್ನು ವಾಕ್ಯವನ್ನು ನೀವು ಆಶೀರ್ವದಿಸಿದಂತ ನಂಬಿದ್ದೇನೆ ಸ್ವಾಮಿ. ಯಾರ್ಯಾರೋ ಅನ್ಯರಿದ್ದಾರೆ, ಅವರ ಹೃದಯದಲ್ಲಿ ಕಾರ್ಯವನ್ನು ನೀನು ಮಾಡಬೇಕಾಗಿ ಬೇಡಿಕೊಳ್ತೇವೆ. ಅವರ ಮನಸ್ಸನ್ನು ಮಾಡಪ್ಪ ಸ್ವಾಮಿ. ಅವರು ಕರ್ತನೆ, ಈ ನಿನ್ನ ಈ ವಾಕ್ಯವನ್ನು ಕೇಳಿ ಅವರ ಮನಸ್ಸು ಬದಲು ಮಾಡಿಕೊಂಡು ಅವರು ನಿನ್ನ ರಕ್ಷಣೆ ಹೊಂದುವಾಗೆ ಕೃಪೆ ತೋರಿಸ್ಬೇಕಾಗಿ ಬೇಡಿಕೊಳ್ತೇನೆ. ಯಾರು ಈ ವಿಡಿಯೋ ನೋಡುತ್ತಾ ಇದ್ದಾರೋ ಅವರೆಲ್ಲರನ್ನೂ ಕಾಯ್ದು ಕಾಪಾಡು ಸ್ವಾಮಿ. ಕರ್ತನೆ, ನಿನ್ನ ಕೃಪೆ ಅವರ ಮೇಲೆ ಬರಮಾಡಬೇಕಾಗಿ ಬೇಡಿಕೊಳ್ಳಲಾಗಿದ್ದೇನೆ ಸ್ವಾಮಿ. ನಾನು ಕೇಳುವುದಕ್ಕಿಂತಲೂ ಬೇಡುಕ್ಕಿಂತಲೂ ಮುದ್ದು ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್.